ಬಾಗಲಕೋಟೆ ಜಿಲ್ಲೆಯ ಲೋಕಸಮರದ ಅಖಾಡ ಸಿದ್ಧವಾಗಿದೆ. ನಮ್ಮ ಜೊತೆ ರಿಪೋರ್ಟರ್ ಚಿದಾನಂದ್ ರುದ್ರಾಪುರ ಮಠ್ ಅವರಿದ್ದಾರೆ. ಚಿದಾನಂದ್, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಹೌದು ಅವಿನಾಶ್, ಇದೇ ಒಂದು ಸಿಟ್ಟು ವಿಜಯಾನಂದ್ ಅವರನ್ನ ಕೆರಳಿಸುವಂತೆ ಮಾಡುತ್ತೆ. ಗದ್ದಿಗೌಡರವರು ಮತ್ತೊಮ್ಮೆ ಸಾಫ್ಟ್ ಆಗಿ ಗೆದ್ದು ವಿಜಯದ ಮಾಲೆಯನ್ನು ಹಾಕಿಕೊಂಡು ಡೆಲ್ಲಿಯ ಸಂಸತ್ ಕಡೆಗೆ ಮನೆ ಮಾಡ್ತಾರೆ. ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಈ ಬಾರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ನೀಡುವುದು, ಕೋಟೆಯ ನಾಡಿನಲ್ಲಿ ಒಂದು ಕೋಟೆಯನ್ನು ಕಟ್ಟಿಕೊಂಡು ಸಂಸದರಾಗಿ ಕೆಲಸವನ್ನ ಮಾಡ್ತಾರೆ. ವೀಕ್ಷಕರೇ, RC ಮೀಡಿಯಾದ ಲೋಕಸಮರ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಲೋಕಸಮರದ ವಿಶೇಷ, ಬಾಗಲಕೋಟೆ ಜಿಲ್ಲೆಯ ಲೋಕಸಮರದ ಅಖಾಡ ಸಿದ್ಧವಾಗಿದೆ. ಬಿಜೆಪಿಯಿಂದ ಹಾಲಿ ಸಂಸದ ಗದ್ದಿಗೌಡರವರಿಗೆ ಮತ್ತೊಮ್ಮೆ ಪಕ್ಷ ಮಣೆ ಹಾಕಿದ್ದು, ಕಾಂಗ್ರೆಸ್ ಪಾಳಯದಲ್ಲಿ ಶಿವಾನಂದ್ ಪಾಟೀಲ್, ಕರ್ನಾಟಕ ಸರ್ಕಾರದ ಸಚಿವರಾದ ಶಿವಾನಂದ್ ಪಾಟೀಲ್ ಅವರ ಮಗಳಿಗೆ ಟಿಕೆಟ್ ಅನ್ನು ನೀಡಿದೆ. ಒಂದು ಕಡೆ ಬಂಡಾಯ, ಒಂದು ಕಡೆ ಸ್ಪಷ್ಟತೆ. ಬಾಗಲಕೋಟೆಯ ಅಖಾಡದ ಬಗ್ಗೆ ತಿಳಿಯೋಕೆ ನಮ್ಮ ಜೊತೆ ರಿಪೋರ್ಟರ್ ಚಿದಾನಂದ್ ರುದ್ರಾಪುರ ಮಠ್ ಅವರಿದ್ದಾರೆ. ಚಿದಾನಂದ್, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಹೌದು ಅವಿನಾಶ್. ಎಸ್ ಚಿದಾನಂದ್, ಬಾಗಲಕೋಟೆಯವರೇ, ನೀವು ಕೂಡ ಹೇಗಿದೆ ಅಖಾಡ? ಒಂದು ಕಡೆ ಬಿಜೆಪಿಯಿಂದ ಗದ್ದಿಗೌಡರ್ ಅವರಿಗೆ ಮತ್ತೊಮ್ಮೆ ಬಿಜೆಪಿ ಮಣೆ ಹಾಕಿದೆ, ಇನ್ನೊಂದು ಕಡೆ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ನೀಡಿದೆ. ಹಾಗಾಗಿ ಅಖಾಡ ಹೇಗಿದೆ ಚಿದಾನಂದ್? ನನ್ನ ವಾಯ್ಸ್ ಕೇಳಿಸ್ತಿದೆಯಲ್ಲ? ಹೌದು ಅವಿನಾಶ್, ನೀವು ಹೇಳಿರುವ ಹಾಗೆ ಈಗಾಗಲೇ ದೇಶಾದ್ಯಂತ ಲೋಕಸಭಾ ಅಖಾಡ ಬಹಳ ರಂಗೇರಿರುವಂಥದ್ದು. ಈ ಹೊತ್ತಿನಲ್ಲಿ ಕರ್ನಾಟಕದ ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಕೋಟೆಯ ನಾಡಿನ ಚಾಲುಕ್ಯರ ಬೀಡೆಂದೆನಿಸಿಕೊಂಡಿರತಕ್ಕಂತಹ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಕಾವು ಬಹಳ ರಂಗೇರಿರುವಂಥದ್ದು. ಈ ಹೊತ್ತಿನಲ್ಲಿ ಬಾಗಲಕೋಟೆಯ ಲೋಕಸಭಾ ಅಖಾಡದಲ್ಲಿ ಕೇಸರಿ ಪಾಳಯದಿಂದ ಹಾಲಿ ಸಂಸದರಾಗಿರ್ತಕ್ಕಂತಹ PC ಗದ್ದಿಗೌಡರವರು ಅಖಾಡದಲ್ಲಿದ್ದರೆ, ಮತ್ತೊಂದು ಕಡೆ ನಿರೀಕ್ಷೆಯ ಮೀರಿ ಅಖಾಡದಲ್ಲಿರ್ತಕ್ಕಂತಹ INDIA ಮಿತ್ರಕೂಟದ ಕಾಂಗ್ರೆಸ್ ಪಾಳಯದ ಅಭ್ಯರ್ಥಿ ಆಗಿರುವಂತಹ ಹಾಲಿ ಕರ್ನಾಟಕ ಸರ್ಕಾರದ ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಈ ಬಾರಿ ಮನೆ ಹಾಕಿರುವಂತದ್ದು. ಒಂದು ಕಡೆ ಬಿಜೆಪಿಯಿಂದ ಗದ್ದಿಗೌಡರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ, ಇನ್ನೊಂದು ಕಡೆ ಸಂಯುಕ್ತ ಪಾಟೀಲ್, ಸಚಿವ ಶಿವಾನಂದ್ ಪಾಟೀಲ್ ಅವರ ಮಗಳಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ನೀಡಿದೆ. ಹೇಗಿದೆ ಬಾಗಲಕೋಟೆ ಅಖಾಡ ಚಿದಾನಂದ್? ನೋಡಿ ಅವಿನಾಶ್, ಈಗಾಗಲೇ ಕಳೆದ 4 ಬಾರಿಯಿಂದ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. 4 ಬಾರಿ ಸತತ 2004, 2009, 2014, 2019ರಲ್ಲಿ ಹಾಲಿ ಸಂಸದರಾಗಿರ್ತಕ್ಕಂತಹ PC ಗದ್ದಿಗೌಡರವರು ತಮ್ಮ ಬಿಜೆಪಿಯ ಭದ್ರಕೋಟೆಯನ್ನ, ಕೋಟೆಯ ನಾಡಿನಲ್ಲಿ ಒಂದು ಕೋಟೆಯನ್ನು ಕಟ್ಟಿಕೊಂಡು ಸಂಸದರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 4 ಬಾರಿ ಕೂಡ ಗೆಲುವನ್ನು ಕಾಣಲು ಹಪಹಪಿಸುತ್ತಿರುವಂತಹ ಕಾಂಗ್ರೆಸ್ ಪಕ್ಷ ಈ ಬಾರಿ ಮತ್ತೊಮ್ಮೆ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿದೆ. ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಹಾಲಿ ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಈ ಬಾರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ನೀಡುವುದರ ಮುಖಾಂತರ, ಈ ಬಾರಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ನೀಡುವುದರ ಮುಖಾಂತರ ಬಹಳ ಅಚ್ಚರಿಗೆ ಕಾರಣವಾಗಿರುವಂತದ್ದು. ಇದು ವೀಣಾ ಕಾಶ್ಯಪ್ನವರವರಿಗೆ ಮತ್ತು ಅವರ ಪತಿಯಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರವರ ಸಿಟ್ಟನ್ನ ಮತ್ತಷ್ಟು ನೆತ್ತಿಗೇರಿಸಿರುವಂತದ್ದು. ಅವಿನಾಶ್, ಚಿದಾನಂದ್, ಇನ್ನೊಂದು ಏನಂದ್ರೆ, ನಾವು ಲೋಕಸಮರದ ಮೊದಲ ಎಪಿಸೋಡ್ ನಲ್ಲೇ ನಾವು ವಿಶ್ಲೇಷಣೆಯನ್ನ ಮಾಡಿದ್ವಿ, ಕಾಂಗ್ರೆಸ್ನಿಂದ ಈ ಬಾರಿ ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ಅನ್ನ ನೀಡ್ತಾರೆ ಅಂತ. ಆದ್ರೆ ಎಲ್ಲೋ ಒಂದು ಕಡೆ ಕೊನೆಯ ಸಂದರ್ಭದಲ್ಲಿ ಈ ಬದಲಾವಣೆ ಆಯ್ತು. ಯಾಕೆ ಈ ಬದಲಾವಣೆ? ಹೌದು ಅವಿನಾಶ್, 2019ರಲ್ಲಿ ಇದೇ ಗದ್ದಿಗೌಡರವರ ವಿರುದ್ಧ ವೀಣಾ ಕಾಶ್ಯಪ್ನವರವರು ಸ್ಪರ್ಧೆ ಮಾಡಿದ್ರು. 2019ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರು ಸ್ಪರ್ಧಿಗಳು ಎಂದಾಕ್ಷಣ ಬಹಳಷ್ಟು ಹುಡುಕಾಟದಲ್ಲಿತ್ತು ಕಾಂಗ್ರೆಸ್ ಪಕ್ಷ, ಮತ್ತು ಬಹುತೇಕ ನಾಯಕರು ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ಎನ್ನುವಂತಹ ಮಾತುಗಳನ್ನ 2019ರಲ್ಲಿ ಬಹುತೇಕ ಸ್ಪರ್ಧಾಳುಗಳು ಹೇಳಿದ್ರು. ಆದರೆ ವೀಣಾ ಕಾಶ್ಯಪ್ನವರವ್ರನ್ನ ಒಂದು ಮಾತು ಕೇಳಿದಾಗ ವೀಣಾ ಕಾಶ್ಯಪ್ನವರವರು ನಾನು ಸೋಲ್ಲಿ ಗೆಲ್ಲಿ, ಯಾಕಂತಂದ್ರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ರು, ಅದೇ ಒಂದು ವರ್ಚಸ್ಸನ್ನು ಇಟ್ಕೊಂಡು ಸೋಲು ಗೆಲುವಿನ ಮಾನದಂಡ ಅಳಿಯದೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆದರೆ 1,68,067 ವೋಟುಗಳಿಂದ ವೀಣಾ ವಿಜಯಾನಂದ ಕಾಶ್ಯಪ್ನವರವರು ಸೋತಿದ್ರು. ಆದ್ರೆ ನೋಡಿ ಅವಿನಾಶ್, ಅಂದು ಸೋತಿರ್ತಕ್ಕಂಥ ವೀಣಾ ವಿಜಯಾನಂದ ಕಾಶ್ಯಪ್ಪನವರವರು ಮನೆಯಲ್ಲಿ ಕೂರಲಿಲ್ಲ, ಕೈಕಟ್ಟಿ ಕೂರಲಿಲ್ಲ, ದಿನನಿತ್ಯ ಕಾರ್ಯಕರ್ತರೆಲ್ಲ ಟಚ್ ಅಲ್ಲಿದ್ರು, ಪ್ರತಿಯೊಂದು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತು ಮಹಿಳಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥವ್ರು ವೀಣಾ ಕಾಶ್ಯಪ್ನವರವರು. ಮತ್ತು ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಸಾಕಷ್ಟು ಓಡಾಟವನ್ನ ಮಾಡಿದ್ದಾರೆ, ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಬಹುತೇಕ ಜಿಲ್ಲೆಯ ಜನ ವೀಣಾ ಕಾಶ್ಯಪ್ನವರವರಿಗೆ ಪಿಕ್ಸ್ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದು, ಆದರೆ ಕಳೆದ
ಕೆಲ ದಿನಗಳಿಂದ ಆದ ಬದಲಾವಣೆಯಲ್ಲಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಒಲಿದು ಬಂತು. ಯಾಕೆ ಟಿಕೆಟ್ ನಿರಾಕರಣೆ ಮಾಡುವುದಾದರೆ ಇತ್ತೀಚೆಗಷ್ಟೇ ವೀಣಾ ಕಾಶ್ಯಪ್ನವರವರು ಮತ್ತು ಪತಿ ವಿಜಯಾನಂದ ಕಾಶ್ಯಪ್ನವರವರನ್ನ ಸಂಧಾನ ಮಾಡಲು ಸಿಎಂ ಮತ್ತು DCM ಸಭೆಯನ್ನು ಕರೆದಂತ ಸಂದರ್ಭದಲ್ಲಿ ಹೇಳ್ತಾರೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಮೀಟ್ ಆಗ್ತಾರೆ. ಜಯಮೃತ್ಯುಂಜಯ ಶ್ರೀಗಳು ಹೋಗಿ ಲಾಬಿ ಮಾಡ್ತಾರೆ ವೀಣಾ ಅವರಿಗೆ ಟಿಕೆಟ್ ಅನ್ನ ನೀಡಬೇಕಂತ ಹೇಳಿ. ಆದರೆ ಕಡೆಗಳಿಗೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳ್ತಾರೆ, ನಿಮ್ಮ ಹೆಂಡತಿಯ ನೇಮೆ ನಮ್ಮ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಬಂದಿಲ್ಲ ಎನ್ನುವಂತಹ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡ್ತಾರೆ. ಆ ಒಂದು ಹೇಳಿಕೆಯಿಂದ ವಿಜಯಾನಂದ ಕಾಶ್ಯಪ್ನವರವರು ಮತ್ತು ವೀಣಾ ವಿಜಯಾನಂದ ಕಾಶ್ಯಪ್ನವರವರು ಬಹಳ ಒಂದು ಆಕ್ರೋಶ ಭರಿತರಾಗ್ತಾರೆ. ವೀಣಾ ವಿಜಯಾನಂದ ಅವರು ಮಾಧ್ಯಮಗಳ ಮುಂದೆ ಕಣ್ಣೀರನ್ನ ಹಾಕ್ತಾರೆ. ಇದು ಬಹಳಷ್ಟು ಚಿಂತೆಗೀಡು ಮಾಡುತ್ತೆ. ಯಾಕಂತಂದ್ರೆ ಇಷ್ಟು ಕೆಲಸವನ್ನ ಮಾಡಿರ್ತಕ್ಕಂಥವಳು ಅಂದು ಸೋತಿದ್ರು ಕೂಡ ಇಂದು ದಿನನಿತ್ಯ ಜನರಿಗೆ ಟಚ್ ಅಲ್ಲಿ ಇದ್ದೆ ಮತ್ತು ಗೆಲುವಿನ ಉತ್ಸಾಹ ಈ ಬಾರಿ ನನಗೆ ಬಹಳ ಇದೆ ಎನ್ನುವಂತ ಕಾರಣದಿಂದಾಗಿ ನನಗೆ ಬಹಳ ಹೋಪ್ ಇತ್ತು. ಆದರೆ ಟಿಕೆಟ್ ಇಲ್ಲ ಎನ್ನುವಂಥದ್ದು ಬಹಳ ನನ್ನನ್ನು ಚಿಂತಾಕ್ರಾಂತರನ್ನಾಗಿ ಮಾಡಿದೆ ಎನ್ನುವಂಥ ಮಾತನ್ನ ವೀಣಾ ವಿಜಯಾನಂದ ಕಾಶ್ಯಪ್ನವರವರು ಮಾಡಿದ್ರು. ಆದರೆ ಒಂದು ಇಲ್ಲಿ ನಾವು ಸ್ಪಷ್ಟಪಡಿಸುವುದಾದರೆ ನೋಡಿ, ಈಗಾಗಲೇ ಜಿಲ್ಲೆಯ ನಾಯಕರೇನಿದ್ದಾರೆ, ಜಿಲ್ಲೆಯ ಶಾಸಕರೇನಿದ್ದಾರೆ, ಸಿದ್ದರಾಮಯ್ಯನವರಿಗೆ ಆಗಿರ್ಬೋದು ಮತ್ತು ಹೈಕಮಾಂಡ್ ನಾಯಕರಿಗೆ ವೀಣಾ ವಿಜಯಾನಂದ ಅವರ ಹೆಸರನ್ನ ಕಳಿಸಿಲ್ಲ ಎನ್ನುವಂಥ ಮಾತಿದೆ. ಯಾಕೆ ಕಳಿಸಿಲ್ಲ ಎನ್ನುವಂಥ ಕಾರಣಗಳನ್ನ ಕೇಳಿದರೆ ಸೂಕ್ತವಾದ ಕಾರಣಗಳು ತಿಳಿದು ಬರ್ತಾ ಇಲ್ಲ. ಮತ್ತು ಸಂಯುಕ್ತ ಪಾಟೀಲ್ ಅವರು ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಅರ್ಹತೆಯನ್ನು ಹೊಂದಿರತಕ್ಕಂಥವ್ರು ಎನ್ನುವಂಥ ಕಾರಣವನ್ನು ಕೂಡ ಕೊಡ್ತಾರೆ. ಒಂದು ಲಾಯರ್ ಆಗಿರ್ತಕ್ಕಂಥವ್ರು ಎನ್ನುವಂತ ಮಾತನ್ನು ಕೂಡ ಕೊಡ್ತಾರೆ. ಇದೇ ಒಂದು ಕಾರಣ, ಇದೇ ಒಂದು ಸಿಟ್ಟು ವಿಜಯಾನಂದ ಅವರನ್ನ ಕೆರಳಿಸುವಂತೆ ಮಾಡುತ್ತೆ. ನನ್ನ ಹೆಂಡತಿಯನ್ನು ಕೂಡ ವಿದ್ಯಾಭ್ಯಾಸದಲ್ಲಿ ಏನು ಕೊರತೆ ಇಲ್ಲ, ಅಭಿವೃದ್ಧಿಯ ದೃಷ್ಟಿಯಿಂದ ನನ್ನ ಹೆಂಡತಿ ಕೂಡ ಒಂದು ಕೈ ಮೇಲಿದ್ದಾಳೆ ಎನ್ನುವಂತ ಮಾತನ್ನು ಕೂಡ ವಿಜಯಾನಂದ ಅವರು ಹೇಳಿದ್ದಾರೆ. ಈಗಾಗಲೇ ಬಹಳ ಜನ ಕೂಡ ನಾವು ಹೇಳ್ತಾ ಇದ್ರು, ಬಾಗಲಕೋಟೆಯಲ್ಲಿ ವೀಣಾ ಕಾಶ್ಯಪ್ನವರಿಗೆ ಕೊಟ್ರೆ ಬಹಳ ದೊಡ್ಡ ಪೈಪೋಟಿ ನಾವು ಬಾಗಲಕೋಟೆಯಲ್ಲಿ ನಿರೀಕ್ಷಿಸಬಹುದು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಶಿವಾನಂದ್ ಪಾಟೀಲ್ ಅವರ ಮಗಳು ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ನೀಡಿದೆ. ಹಾಗಾದ್ರೆ ಬಿಜೆಪಿಗೆ ಇದೊಂದು ಕೇಕ್ ವಾಕ್ ಆಗುತ್ತೆ, ಅಂದ್ರೆ ಸ್ಮೂತ್ ಆಗಿ ವಿನ್ ಆಗುವಂತ ಒಂದು ಸಾಧ್ಯತೆ ಇದೆಯಾ? ಹೌದು, ಎಕ್ಸಾಕ್ಟ್ಲಿ ಅವಿನಾಶ್. ಯಾಕಂತಂದ್ರೆ ನೋಡಿ, ಬಹುತೇಕ ಜಿಲ್ಲೆಯ ಜನ ಹೇಳ್ತಾರೆ ವೀಣಾ ವಿಜಯಾನಂದ ಕಾಶ್ಯಪ್ನವರವರಿಗೆ ಕೊಟ್ಟಿದ್ರೆ ಈ ಬಾರಿ ಗದ್ದಿಗೌಡರವರ ಗೆಲುವು ಬಹಳ ಕಷ್ಟ ಆಗ್ತಾ ಇತ್ತು. ಯಾಕಂತಂದ್ರೆ 50-50 ಪೈಪೋಟಿ ಡೆಫಿನೆಟ್ಲಿ ಆಗ್ತಾ ಇತ್ತು ಎನ್ನುವಂತಹ ಮಾತುಗಳು ಪ್ರತಿಯೊಬ್ಬ ಜಿಲ್ಲೆಯ ಒಂದು ಜನರ ಮಾತುಗಳು. ಯಾಕಂತಂದ್ರೆ ಇದು ಪಕ್ಷಾತೀತವಾಗಿ ನಾನಿವತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನು ಕೂಡ ಮಾತಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಕೂಡ ಮಾತಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದೆ. ಆ ಕಾರ್ಯಕರ್ತರು ಹೇಳುವುದು ಒಂದೇ ಮಾತು, ಇವತ್ತು ಗದ್ದಿಗೌಡರವರ ವಿರುದ್ಧವಾಗಿ ಒಂದು ಒಳ್ಳೆಯ ಅಭ್ಯರ್ಥಿ ಯಾರಾಗಬಹುದಿತ್ತು ಅಂತಂದ್ರೆ ವೀಣಾ ವಿಜಯಾನಂದ ಕಾಶ್ಯಪ್ನವರ ಹೆಸರನ್ನ ಇವತ್ತು ಜಿಲ್ಲೆಯ ಕಾರ್ಯಕರ್ತರು ಸಜೆಸ್ಟ್ ಮಾಡ್ತಾರೆ. ಆದ್ರೆ ಯಾಕೆ ಟಿಕೆಟ್ ನೀಡಿಲ್ಲ ಎನ್ನುವುದೇ ಒಂದು ಕಾರ್ಯಕರ್ತರಿಗೆ ಬಹಳಷ್ಟು ಬೇಜಾರನ್ನು ತರಿಸಿರುವಂಥದ್ದು. ಈ ರೀತಿಯಾಗಿ ಇದು ಗದ್ದಿಗೌಡರವರಿಗೆ ಬಹಳ ನಿರೀಕ್ಷೆಯ ಮಟ್ಟದಲ್ಲಿ ಲಾಭವನ್ನು ತಂದು ಕೊಡಬಲ್ಲದು. ಯಾಕಂತಂದ್ರೆ ಕಳೆದ ಬಾರಿಯೇ ಕೂಡ ವೀಣಾ ವಿಜಯಾನಂದ ಕಾಶ್ಯಪ್ನವರು ಅಷ್ಟು ಕೆಲಸವನ್ನು ಮಾಡಿದ್ರು ಕೂಡ ಬೇರೆ ಆಗಿದ್ರು. ಸಂಯುಕ್ತ ಪಾಟೀಲ್ ಹೊಸ ಮುಖ, ಪಕ್ಕದ ಜಿಲ್ಲೆಯಿಂದ ಬಂದಿರತಕ್ಕಂಥವ್ರು, ಹಾಗೂ ಜಿಲ್ಲೆಯವರಿಗೆ ಮನೆ ಹಾಕಬೇಕು ಎನ್ನುವಂಥದ್ದು ಕೂಡ ಮತ್ತೊಂದು ರೀತಿ ಇರುವಂಥದ್ದು. ಮತ್ತು ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ನೀಡಿರುವಂಥದ್ದು, ಈ ಕಡೆ ವೀಣಾ ಕಾಶ್ಯಪ್ನವರವರು ತಟಸ್ಥವಾಗಿ ಅವರ ಪ್ರಚಾರದಲ್ಲಿ ತೊಡಗದೇ ಇರುವಂಥದ್ದು ಕೂಡ ಗದ್ದಿಗೌಡರವರಿಗೆ ಪ್ಲಸ್ ಪಾಯಿಂಟ್ ಆಗುವಂಥದ್ದು. ಯಾಕಂತಂದ್ರೆ ಇತ್ತೀಚೆಗಷ್ಟೇ ನಾನು ಕಾಂಗ್ರೆಸ್ ಪಕ್ಷದ ಪ್ರಮುಖ ಕಾರ್ಯಕರ್ತರನ್ನ, ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರನ್ನ ಮಾತನಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಕೇಳೋದಾದ್ರೆ ಅವರೇ ಹೇಳಿದ್ರು, ಯಾರು ಈ ಬಾರಿ ಗೆಲುವನ್ನ ಕಾಣ್ತಾರೆ ಎನ್ನುವಂತ ಮಾತನ್ನು ಕೇಳಿದ್ರೆ, ಇಲ್ಲ ಚಿದಾನಂದ ಅವರೇ ಈ ಬಾರಿ ಮತ್ತೊಮ್ಮೆ ಗದ್ದಿಗೌಡರವರು ಗೆಲುವನ್ನ ಕಾಣ್ತಾರೆ. ಅರೆ, ಏನು ನಿಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ತಕ್ಕಂಥವ್ರು, ನೀವು ಕಟ್ಟ ಕಾಂಗ್ರೆಸ್ ವಾದಿಗಳು, ನೀವೇ ಈ ರೀತಿಯ ಮಾತುಗಳನ್ನ ಹೇಳ್ತೀರ ಅಂದಾಗ ಏನ್ ಮಾಡಬೇಕು? ವೀಣಾ ವಿಜಯಾನಂದ ಕಾಶ್ಯಪ್ನವರು ಸಾಕಷ್ಟು ಕಾರ್ಯಕ್ರಮಗಳನ್ನ, ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ರು. ಆದ್ರೆ ಇಂಥ ಒಂದು ನಾಯಕಿಗೆ ಇವತ್ತು ಕಾಂಗ್ರೆಸ್ ಪಕ್ಷ, ನಮ್ಮ ಪಕ್ಷವೇ ಇವತ್ತು ಟಿಕೆಟ್ ಅನ್ನು ನೀಡದೇ ಇರುವುದು ನಮಗೆ ಬಹಳ ಬೇಜಾರಾಗಿದೆ. ಮತ್ತೊಮ್ಮೆ ಯಾಕಂತಂದ್ರೆ ಸಂಯುಕ್ತ ಪಾಟೀಲ್ ಅವರು ಜಿಲ್ಲೆಗೆ ಹೊಸ ಮುಖ, ಯಾವುದೇ ಇತ್ತೀಚೆಗಷ್ಟೇ ಚುನಾವಣೆ ಬಂದಿದೆ, ಇತ್ತೀಚೆಗಷ್ಟೇ ಓಡಾಟವನ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ಇದು ಮೋದಿ ಹಲೆಯೂ ಕೂಡ ಇರುವಂತದ್ದು. ಸಹಜವಾಗಿ ಗದ್ದಿಗೌಡರವರು ಮತ್ತೊಮ್ಮೆ ಗೆದ್ದು ಬೀಗ್ತಾರೆ ಎನ್ನುವಂತ ಮಾತನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೇಳುವಂತದ್ದು. ಇದು ಕೂಡ ಕಾಂಗ್ರೆಸ್ಗೆ ಒಂದು ರೀತಿ ಆತಂಕ ತಂದೊಡ್ಡಿದೆ ಎನ್ನುವುದು ಅವಿನಾಶ್. ಬಂಡಾಯದ ಬೇಗುದಿ ಏನಿದೆ, ಇದು ಗದ್ದಿಗೌಡರವರ 5ನೇ ಗೆಲುವಿಗೆ ಸುಲಭ ದಾರಿಯನ್ನು ಮಾಡಿಕೊಡುತ್ತಾ ಚಿದಾನಂದ್? ಡೆಫಿನೆಟ್ಲಿ ಇವೆಲ್ಲ ಮಾನದಂಡಗಳನ್ನು ಅಳೆದು ನೋಡುವುದಾದ್ರೆ ಗದ್ದಿಗೌಡರವರು ಮತ್ತೊಮ್ಮೆ ಸಾಫ್ಟ್ ಆಗಿ ಗೆದ್ದು ವಿಜಯದ ಮಾಲೆಯನ್ನು ಹಾಕಿಕೊಂಡು ಡೆಲ್ಲಿಯ ಸಂಸತ್ ಕಡೆಗೆ ಮನೆ ಮಾಡ್ತಾರೆ. ಆ ಡೆಲ್ಲಿಯ ಸಂಸತ್ ಕಡೆಗೆ ತಮ್ಮ ಪಯಣವನ್ನ ಬೆಳೆಸ್ತಾರೆ ಎನ್ನುವಂಥದ್ದು ನಿರೀಕ್ಷೆಗೂ ಮೀರಿ ಇರುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಲೋಕಸಮರದ ಬಾಗಲಕೋಟೆಯ ಅಖಾಡದ ವಿಶೇಷ. ಇನ್ನಷ್ಟು ಸಂಚಿಕೆಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.